ನನಗೆ ನಾರ್ತ್ ಇಂಡಿಯನ್ ಫುಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಯಾವ ಕ್ವಿಸಿನ್ ಇಷ್ಟ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಸಿಂಪಲ್ಲಾಗಿ ಸೂಪರ್ ಈಸಿಯಾಗಿ ಮಾಡುವಂಥ ಮೇಥಿ ಪೂರಿ ರೆಸಿಪಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾನಿಲ್ಲಿ ಆ್ಯಕ್ಚುಲಾಗಿ ಮೇಥಿ ಯೂಸೇ ಮಾಡಿಲ್ಲ, ಕಸೂರಿ ಮೇಥಿ ಹಾಕಿದ್ದೀನಿ. ಸೊ ದಟ್ ಈಸ್ ದ ಟ್ವಿಸ್ಟ್. ಸೊ ಲೆಟ್ಸ್ ಗೆಟ್ ಟು ದ ರೆಸಿಪಿ. ಒಂದು 2 ಕಪ್ ಅಷ್ಟು ಗೋಧಿ ಹಿಟ್ಟಿಗೆ 4 ಚಮಚ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ರೆ ಸಾಕು. ಸೊ ಈ ರೇಷಿಯೋನ ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೇಥಿ ಪೂರಿನ ಮಾಡ್ಬೋದು. ಸೊ ಇಲ್ಲಿ ನಾನು ಗೋಧಿ ಹಿಟ್ಟಿಗೆ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಪೌಡರ್, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಮತ್ತು ಒಂದು ಸ್ವಲ್ಪ ಓಂ ಕಾಳನ್ನ ಹಾಕ್ತಾ ಇದ್ದೀನಿ, ಅಂದರೆ ಅಜ್ವೇನ್. ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಕೊನೆಯದಾಗಿ ಉಪ್ಪನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗತ್ತೆ. ಅದಕ್ಕೆ ನೀರು ಹಾಕಿ ಕಲಿಸೋಕ್ಕಿಂತ ಮುಂಚೆ ನಾನಿದ್ದಕ್ಕೆ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಹಾಕೋ ಅವಶ್ಯಕತೆ ಕೂಡ ಇಲ್ಲ, ಸ್ವಲ್ಪ ಹಾಕಿದ್ರೂ ಸಾಕು. ತುಂಬ ಅಂದರೆ ತುಂಬ ಫ್ಲೇವರ್ ಕೊಡುತ್ತೆ. ನಿಮ್ಮನೇಲಿ ಮೇಥಿ ಲೀವ್ಸ್ ಅಂದರೆ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು, ಏನು ತೊಂದರೆ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಮೇಕ್ ಶೋರ್ ಮೆಂತ್ಯ ಸೊಪ್ಪು ತುಂಬ ಅಂದರೆ ತುಂಬ ಸಣ್ಣದಾಗಿ ಹೆಚ್ಚಿರಬೇಕು. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಹೆಚ್ಚಿ ಹಾಕಿ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಸೊ ಈ ಕಸೂರಿ ಮೇಥಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಯುನೀಕ್ ಫ್ಲೇವರ್ ಬರುತ್ತೆ. ಇವಾಗ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಯಾವ ಹದ ಕಲಿಸ್ಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ, ಎಲ್ಲರ ಮನೇಲೂ ದಿನ ಚಪಾತಿ ಮಾಡೇ ಮಾಡ್ತೀರಾ. ಸೊ ಹಾಗಾಗಿ ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಒಂದು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟಾಗೇ ಬರುತ್ತೆ, ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿದ್ದೀವಿ. ತುಂಬ ಸಾಫ್ಟಾಗಿದೆ ಅಂತ ಅಂದರೆ ಏನು ಯೋಚನೆ ಮಾಡಬೇಡಿ, ನಾವಿಲ್ಲಿ ಪೂರಿ ಮಾಡ್ತಾ ಇರೋದು. ಇದೇ ಹಿಟ್ಟಲ್ಲಿ ನೀವು ಚಪಾತಿ ಕೂಡ ಮಾಡ್ಕೋಬೋದು. ಥೇಪ್ಲ ಅಂತ ಕರೀತಾರೆ. ಸೊ ಆ್ಯಕ್ಚುಲಿ ಥೇಪ್ಲ ಕೂಡ ಆಲ್ಮೋಸ್ಟ್ ಇದೇ ರೆಸಿಪಿ ಬರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಅಲ್ಲಿ ಅವರು ಮೆಂತ್ಯ ಸೊಪ್ಪನ್ನ ಹಾಕ್ತಾರೆ, ನಾವಿಲ್ಲಿ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟ್ ಆಗಿರುವಂಥ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೇಲೆಗಡೆ ಒಂದು 20 ಮಿನಿಟ್ಸ್ ಈ ಥರ ನೆನೆಸ್ಬೇಕಾಗುತ್ತೆ. ನೆನೆಸಿದಾಗ ಹಿಟ್ಟು ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಈ ಟ್ರಿಕ್ಕನ್ನ ನೀವು ಖಂಡಿತ ಯೂಸ್ ಮಾಡಲೇಬೇಕು. ಈ ಥರ ಒಂದು ಲಾಗ್ ಥರ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಪೂರಿ ಹಿಟ್ಟಿನ ಸೈಜ್ ನೀವು ತಗೋಬೇಕಾಗತ್ತೆ. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕೋ ಅಷ್ಟು ಸೈಜನ್ನು ನೀವು ತಗೊಳ್ಳಿ. ಪೂರಿ ಮಾಡಬೇಕಾದ್ರೆ ನಾನು ನಮ್ಮ ಮನೆಯಲ್ಲಿ ನೋಡಿದ್ದು ಅಂತಂದರೆ, ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಈ ಥರ ಕಲಸಿ ಅದನ್ನು ಒತ್ತೋದು. ಆದರೆ ನನ್ನ ಹಸ್ಬೆಂಡ್ ಒಂದು ಟ್ರಿಕ್ನ ಹೇಳ್ಕೊಟ್ರು. ಸೊ ಈ ಟ್ರಿಕ್ ಏನಂತಂದರೆ, ಪೂರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿನೇ ಒತ್ತಿದ್ರೆ ಅದು ಅಂಟ್ಕೊಳ್ಳಲ್ಲ, ಪ್ಯಾನಿಗೆ ಅಂಟ್ಕೊಳ್ಳಲ್ಲ, ಹಾಗೆ ಆ ಹಿಟ್ಟು ಎಣ್ಣೆ ಒಳಗಡೆ ಬಿಟ್ಕೊಳ್ಳಲ್ಲ. ಸೊ ದಿಸ್ ಈಸ್ ಒನ್ ಅಮೇಝಿಂಗ್ ಟ್ರಿಕ್ ದಟ್ ಮೈ ಹಸ್ಬೆಂಡ್ ಟೋಲ್ಡ್. ನನ್ನ ಹಸ್ಬೆಂಡ್ ಏನಕ್ಕೆ ಇದನ್ನು ಹೇಳಿದ್ರು ಅಂತಂದರೆ, ಹೀ ವರ್ಕ್ಸ್ ಇನ್ ಅ ಹೋಟೆಲ್. ಸೊ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಅವ್ರದ್ದು ಹೋಟೆಲ್ ಇದೆ. ಸೊ ಹಾಗಾಗಿ ಅವರು ಈ ಟಿಪ್ಪನ್ನ ನನಗೆ ಹೇಳಿದ್ರು. ಸೊ ಈ ಟಿಪ್ ಯೂಸ್ ಮಾಡಿದಾಗಿಂದ ನಮ್ಮ ಮನೇಲಿ ಪೂರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸಣ್ಣ ಊರಿನಲ್ಲಿ ಮೀಡಿಯಮ್ ಫ್ಲೇಮ್, ತುಂಬ ಸಣ್ಣ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ನೀವು ಪೂರಿನ ಕರಿಬೇಕು ಯಾವತ್ತು. ತುಂಬ ಹೈ ಫ್ಲೇಮ್ ಆದರೂ ಕೂಡ ಅದು ಪೂರಿ ಉಬ್ಬುತ್ತೆ ಒಳಗಡೆ ಎಲ್ಲ, ಆಮೇಲೆ ಆಚೆ ಕಡೆ ಕಪ್ಪಾಗ್ಬಿಡತ್ತೆ. ನೋಡಿ, ಈ ಥರ ಚೆನ್ನಾಗಿ ಪೂರಿನ ಉಬ್ಬಿಸ್ತಾ ಬರಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ನಾವು ಯಾವುದೇ ಥರ ಜೀರಿಗೆ ಆಗಿರ್ಬೋದು, ಅಜ್ವೇನ್ ಆಗಿರ್ಬೋದು, ಏನೇ ಹಾಕಿದ್ರೂ ಕೂಡ ಪೂರಿ ಚೆನ್ನಾಗಿ ಉಬ್ತಾ ಇದೆ. ಸೊ ದಿಸ್ ಈಸ್ ಒನ್ ಟ್ರಿಕ್. ನೆಕ್ಸ್ಟ್ ಟೈಮ್ ನೀವು ಕೂಡ ಎಣ್ಣೆ ಹಾಕಿ ಪೂರಿನ ಒತ್ತಿ ಆಮೇಲೆ ಮತ್ತೆ ಎಣ್ಣೆಲಿ ಫ್ರೈ ಮಾಡಿ, ನಿಮ್ಮ ಎಣ್ಣೆ ಕೂಡ ಅದನ್ನು ರೀಯೂಸ್ ಮಾಡ್ಬೋದು. ಅದರಲ್ಲಿ ಯಾವುದೇ ಥರ ರೆಸಿಡ್ಯೂ ಉಳಿಯಲ್ಲ. ಗೋಧಿ ಹಿಟ್ಟು ಅಥವಾ ಮೈದಾ ಏನಾದರೂ ಭಟೂರ ಮಾಡಬೇಕಾದ್ರೆ ಅದೆಲ್ಲ ತುಂಬ ರೆಸಿಡ್ಯೂ ಉಳಿಯುತ್ತೆ, ಮತ್ತು ಎಣ್ಣೆನ ರೀಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈ ಟ್ರಿಕ್ಕಿಂದ ಎಣ್ಣೆನ ನೀವು ಕಂಪ್ಲೀಟಾಗಿ ರೀಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಅಮೇಝಿಂಗ್ ಟಿಪ್ ದಟ್ ಐ ಆಮ್ ಗಿವಿಂಗ್. ಈ ಮೇಥಿ ಪೂರಿನ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತಂದರೆ, ಇದಕ್ಕೆ ಚೋಲೆ ಚೆನ್ನಾಗಿರುತ್ತೆ, ಆಲೂ ಪಲ್ಯ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಗ್ರೇವಿ ಬೇಡವೇ ಬೇಡ, ಯಾಕಂದರೆ ಇದರಲ್ಲಿ ಎಲ್ಲ ಫ್ಲೇವರ್ ಇದೆ, ಎಲ್ಲ ಮಸಾಲೆಗಳಿದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ.
ಹೋಗ್ತಾ ಬರ್ತಾ ಒಂದೊಂದು ಖಂಡಿತ ತಿನ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಆಗಿದೆ. ಇದು ಗಟ್ಟಿ ಆಗಲ್ಲ. ಸೊ ತುಂಬ ಈಸಿ ರೆಸಿಪಿ ಇದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಖಂಡಿತ ನನಗೆ ತಿಳಿಸಿ ಹೇಗನ್ನಿಸ್ತು ಅಂತ. ಮತ್ತು ನಾನು ಎಣ್ಣೆ ಹಾಕಿ ಒತ್ತೋ ಟಿಪ್ನ ನೀವು ಯೂಸ್ ಮಾಡಿದರೆ ಖಂಡಿತ ಕಾಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗನ್ನಿಸ್ತು ಅಂತ. ನಾನಿಲ್ಲಿ ಚೋಲೆ ಮತ್ತು ಆಲೂಗೆಡ್ಡೆ ಪಲ್ಯ ಎರಡರಲ್ಲೂ ಕೂಡ ಸರ್ವ್ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ರೆಸಿಪಿ. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ.